ಕೂಡ ಈ ಸಾವನ್ನಪ್ಪಿದ್ದಾರೆ. ಬಹಳ ಇದೊಂದು ವಿಷಾದನೀಯ ಮತ್ತು ಖೇದಕರವಾದ ಸಂಗತಿ. ಈ ರೀತಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಮಹಾನ್ ಕಾರ್ಯಕ್ಕೆ, ಒಂದು ದೈವಿ ಕೆಲಸಕ್ಕೆ ಎಲ್ಲರೂ ಹೋದಂಥವ್ರು ಬೆಳಗಾವಿಯಿಂದ ಮತ್ತು ಇಡೀ ಕರ್ನಾಟಕದಿಂದ, ಇಡೀ ದೇಶದಾದ್ಯಂತ ಪ್ರತಿಯೊಂದು ನಗರ ಪಟ್ಟಣದಿಂದ ನೂರಾರು ಜನ, ಸಾವಿರಾರು ಜನ ಇವತ್ತು ಬರ್ತಾ ಇದ್ದಾರೆ. ಬಹುಶಃ ನಿನ್ನೆ ರಾತ್ರಿ ನಡೆದಂಥ ಕಾಲು ತೊಳೆತ ಆ ಹಿನ್ನೆಲೆಯಲ್ಲಿ 4 ಜನ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅದರಲ್ಲಿ ಇವತ್ತು ಏನು ಹತ್ತರವಾಡ ಫ್ಯಾಮಿಲಿ ಏನಿದೆಲ್ಲ, ದೀಪಕ್ ಹತ್ತರವಾಡ ಅವರ ಮನೆಯವರು ಮತ್ತು ಮಗಳು ಇಬ್ಬರು ಇದರಲ್ಲಿ ಅವರು ನಿಧನರಾಗಿರುವಂಥ ಮಾಹಿತಿ ಬಂದಿದೆ. ನನಗೆ ಬೆಳಗ್ಗೆ ಇದು ಸುದ್ದಿ ಗೊತ್ತಾದ ಮೇಲೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಆಗಿದ್ದೆ. ಅವರು ಇನ್ನೂ ಸ್ವಲ್ಪ ಕನ್ಫರ್ಮೇಷನ್ ಮಾಡಬೇಕು ಅಂತಿದ್ರು. ಆಮೇಲೆ ಮಧ್ಯಾಹ್ನ ಇಲ್ಲಿ ಬರುವಾಗ ಅವರು ಕನ್ಫರ್ಮೇಷನು ಆಯಿತು. ಅದಕ್ಕಾಗಿ ಅಲ್ಲಿ ಮುಂದಿನ ವ್ಯವಸ್ಥೆ ಮಾಡೋ ಸಲುವಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳು ಒಬ್ಬ ಸ್ಪೆಷಲ್ ಆಫೀಸರ್ನು ಅಲ್ಲಿ ಕಳಿಸಿದ್ದಾರೆ ಈಗಾಗಲೇ. ಹೀಗಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರು ಪ್ರಮುಖರು ಏನಿದ್ದಾರೆ ಅವರು ಸಹ ಕಾಂಟ್ಯಾಕ್ಟ್ ಆಗಿದ್ದೇವೆ. ಅಲ್ಲಿ ಜಿಲ್ಲಾಡಳಿತದ ಜೊತೆಲೂ ನಮ್ಮ DC ಅವರು ಕಾಂಟ್ಯಾಕ್ಟ್ ಆಗಿದ್ದಾರೆ ಮತ್ತು ಇನ್ನೂ ಕೇಂದ್ರ ಸರ್ಕಾರ ಜೊತೆಲೂ ಸಂಪರ್ಕದಲ್ಲಿದ್ದು ಇದು ಏನು ಅನಾಹುತ ಆಗಿದೆ ಇಲ್ಲಿ ಮತ್ತೆ ಆಗಬಾರ್ದು ಅನ್ನುವಂಥದ್ದು ಅಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಆದರೆ ಅಲ್ಲಿ ಒಂದು ಭಾಳ ದುರಂತ ಇದೆ, ಖೇದಕರವಾದ ಸಂಗತಿ. ಹೀಗಾಗಿ ಇವತ್ತೇನು ನಮ್ಮ ದೀಪಕ್ ಅವರ ಕುಟುಂಬಕ್ಕೇನು ಅವರಿಗೆ ದುಃಖ ಆಗಿದೆ, ಯಶವಂತ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇಲ್ಲ, ಅದ್ರ ಬಗ್ಗೆ ಅದು ನೋಡಬೇಕು, ಮಾತಾಡ್ತೀವಿ. ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆನೂ ಇದು ಮಾಡ್ತೀವಿ. ಸುಮಾರು 4,000 ಜನ ಹೋಗಿದ್ದಾರೆ. ಇನ್ನೂ 10ರಿಂದ 14 ಜನರ ಸಂಪರ್ಕ ಇಲ್ಲ. ಕೆಲವರು ಮಿಸ್ಸಿಂಗ್ ಅಂತೂ ಬರ್ತಾ ಇದೆ. ಕೆಲವರು ಅಂದರೆ ಅದು ಮಿಸ್ಸಿಂಗ್ ಅಂತದ್ದು ಏನಾಗಿತ್ತು ಮೃತಪಟ್ಟದ್ದು ಕನ್ಫರ್ಮ್ ಮಾಡಿದ್ದಾರೆ. ಮಿಸ್ಸಿಂಗ್ ಅಂತ ಇನ್ನೊಂದು 8 ಜನ ಮಿಸ್ಸಿಂಗ್ ಅಂತೂ ಬರ್ತಾ ಇದೆ. ಬಹುಶಃ ಈ ಒಂದು ಗದ್ದಲ ಕಡಿಮೆ ಆದಮೇಲೆ ಅವ್ರು ಎಲ್ಲಿದ್ದಾರೆ ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಅದಕ್ಕೆ ಇನ್ನೂ ಹೆಚ್ಚಿನ ಅನಾಹುತ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆಲ್ಲ ಮುಂದಿನ ಕ್ರಮ ಕೈಗೊಳ್ಳುವಂಥದ್ದು ಎಲ್ಲ ಪ್ರಯತ್ನ ಮಾಡ್ತಾ ಇದೆ.